ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾವು ಬರಬಹುದಾದ ಕೊನೆಯ ಸಾಮಾನ್ಯೀಕರಣವೇ ಬ್ರಹ್ಮ. ಅದಕ್ಕೆ ಬೇರೆ ಗುಣವೇ ಇಲ್ಲ. ಅದು ಸಚಿದಾನಂದ ಸತ್ ಅಥವಾ ಅಸ್ತಿತ್ವವೇ ಮಾನವ ಬರಬಹುದಾದ ಕೊನೆಯ ಸಾಮಾನ್ಯೀಕರಣ. ಚಿತ್ ಅಥವಾ ಜ್ಞಾನವೆಂದರೆ ಈಗ ನಮ್ಮಲ್ಲಿರುವ ಜ್ಞಾನವಲ್ಲ, ಆದರೆ ಅದರ ಸಾರ. ಪ್ರಾಣಿವರ್ಗದಲ್ಲಿ ಮತ್ತು ಮಾನವ ಕೋಟಿಯಲ್ಲಿ ಕ್ರಮೇಣ ಅದು ವಿಕಾಸವಾಗುತ್ತಿರುವುದು. ಇಲ್ಲಿ ಜ್ಞಾನದ ಸಾರವೆಂದರೆ ಪ್ರಜ್ಞೆಗೂ ಯಾವುದು ಅತೀತವಾಗಿದೆಯೋ ಅದು. ಎಲ್ಲ ವಸ್ತುಗಳ ಪರಮ ಐಕ್ಯತೆಯೆಂದು ನಾವು ಯಾವುದನ್ನು ಕರೆಯುವೆವೋ ಅದೇ ಚಿತ್. ವೇದಾಂತದ ದೇವರೇ ಬ್ರಹ್ಮ. ಅವನಿಂದ ಹೊರಗೆ ಯಾವುದೂ ಇಲ್ಲ, ಎಲ್ಲವೂ ಅವನೇ. ಅವನು ಪ್ರಪಂಚದಲ್ಲಿರುವನು, ಅವನೇ ಪ್ರಪಂಚ. ನೀನೇ ಸ್ತ್ರೀ, ನೀನೇ ಪುರುಷ, ನೀನೇ ಯೌವನದ ಮನದಲ್ಲಿ ಸಂಚರಿಸುತ್ತಿರುವ ಯುವಕ ಮತ್ತು ಇಳಿ ವಯಸ್ಸಿನಲ್ಲಿ ನಡಗುತ್ತಾ ನಡೆಯುತ್ತಿರುವ ವೃದ್ಧ. ಬ್ರಹ್ಮ ಸಚಿದಾನಂದ. ಸತ್ ಎಂದರೆ ಅಸ್ತಿತ್ವ, ಚಿತ್ ಎಂದರೆ ಜ್ಞಾನ ಅಥವಾ ಅರಿವು, ಆನಂದ ಎಂದರೆ ಪ್ರೇಮ. ಬ್ರಹ್ಮನ ಸತ್ ದೃಷ್ಟಿಯಿಂದ ಜ್ಞಾನಿಗೂ ಭಕ್ತನಿಗೂ ಯಾವ ಭಿನ್ನತೆಯೂ ಇಲ್ಲ. ಆದರೆ ಚಿತ್ ಭಾವವನ್ನು ಜ್ಞಾನಿ ಹೆಚ್ಚು ಲಕ್ಷಿಸುವನು, ಭಕ್ತ ಆನಂದದ ಭಾವವನ್ನು ಲಕ್ಷಿಸುವನು. ಚಿತ್ ಅನ್ನು ಸಾಕ್ಷಾತ್ಕರಿಸಿಕೊಂಡ ಕೂಡಲೇ ಆನಂದವನ್ನು ಸಾಕ್ಷಾತ್ಕರಿಸಿಕೊಂಡಂತೆ. ಏಕೆಂದರೆ ಯಾವುದು ಚಿತ್ ಆಗಿದೆಯೋ ಅದೇ ಆನಂದ. ಕೆಲವು ವೇಳೆ ಒಂದು ವಸ್ತುವಿನ ಮೇರೆಯ ಮೂಲಕ ಮತ್ತೊಂದು ವಸ್ತುವನ್ನು ವಿವರಿಸುವೆವು. ನಾವು ಸಚಿದಾನಂದ ಎಂದು ಹೇಳಿದಾಗ ವಿವರಣೆಗೆ ಅತೀತವಾದ ಒಂದು ವಸ್ತುವಿನ ತೀರವನ್ನು ಹೇಳುತ್ತಿರುವೆವು. ನಾವು ಅದನ್ನು ಬ್ರಹ್ಮವನ್ನು ಇದೆ ಎಂತಲೂ ಹೇಳಲಾಗುವುದಿಲ್ಲ, ಏಕೆಂದರೆ ಅದು ಕೂಡ ಸಾಪೇಕ್ಷವಾದುದು. ಯಾವ ಕಲ್ಪನೆಯಾಗಲಿ ಚಿಂತನೆಯಾಗಲಿ ಅದನ್ನು ವಿವರಿಸಲಾರದು. ಕೇವಲ ನೀತಿ ಎಂದು ಮಾತ್ರ ಹೇಳಬಹುದು. ಅದನ್ನು ಕುರಿತು ಚಿಂತಿಸಿದರೂ ಅದನ್ನು ಮಿತಿಗೆ ತಂದಂತೆ ಆಗುವುದು. ಆಗ ಅದು ನಮಗೆ ಸಿಕ್ಕದೆ ಹೋಗುವುದು. ಈ ಬ್ರಹ್ಮ ಒಂದು, ಆದರೂ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ಹಲವದರಂತೆ ಕಾಣುತ್ತಿರುವುದು. ನಾಮರೂಪಗಳೇ ಈ ಸಾಪೇಕ್ಷಕ್ಕೆ ಮೂಲ. ಒಂದು ಮಡಕೆಯ ನಾಮರೂಪಗಳನ್ನು ಕಳೆದರೆ ನಿಮಗೆ ಸಿಕ್ಕುವುದೇನು? ಅದರ ಸಾರವಾದ ಮಣ್ಣು ಮಾತ್ರ. ಅದರಂತೆಯೇ ಭ್ರಾಂತಿಯಿಂದ ನೀವು ಮಡಿಕೆ, ಕುಡಿಕೆ, ಮನೆ, ಮಠ ಮುಂತಾದುವನ್ನು ನೋಡುತ್ತಿರುವಿರಿ. ಈ ವ್ಯಾವಹಾರಿಕ ಜಗತ್ತು ಅಜ್ಞಾನದ ಮೇಲೆ ನಿಂತಿದೆ. ಅದು ನಿಜವಾಗಿ ಇಲ್ಲ. ನಾಮರೂಪದ ಅಜ್ಞಾನದಿಂದ ಕಲ್ಪಿತವಾದ ಪ್ರಪಂಚದಲ್ಲಿ ಮಾತ್ರ ಹೆಂಡತಿ, ಮನೆ, ಮಕ್ಕಳು ಇವನ್ನು ನೋಡುವುದು. ಈ ಅಜ್ಞಾನ ಮಾಯವಾದೊಡನೆಯೇ ಸದಾ ಕಾಲದಲ್ಲಿಯೂ ಇರುವ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ನೀನು ಕೂಡ
ಆ ಅವಿಭಕ್ತನಾದ ಬ್ರಹ್ಮ. ನೀನು ನಿಜವಾಗಿಯೂ ಅದು ಎಂದು ಭಾವಿಸಿದರೆ ಈ ಕ್ಷಣವೇ ನೀನು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಲ್ಲೆ. ನಮಗೆ ಅದು ಸಾಧ್ಯವಾಗದೇ ಇರುವುದರಿಂದ ಅಜ್ಞಾನದಲ್ಲಿರುವುದು. ಈ ಭ್ರಾಂತಿಯ ದಂಡಕಾರಣ್ಯದಲ್ಲಿ ಪುನಃ ಪುನಃ ಸಿಕ್ಕಿ ದುಃಖ ದುರಂತಗಳಿಂದ ಚೆನ್ನಾಗಿ ಪೆಟ್ಟು ಬಿದ್ದಾದ ಮೇಲೆ ಆತ್ಮವು ಸ್ವಾಭಾವಿಕವಾಗಿ ಸ್ವಸ್ವರೂಪವನ್ನು ಅರಿಯಲು ಅಂತರ್ಮುಖವಾಗುವುದು. ಈ ಸಚ್ಚಿದಾನಂದವನ್ನು ಪಡೆಯಬೇಕೆಂಬ ಆಸೆ ನಮ್ಮಲ್ಲಿರುವುದರಿಂದಲೇ ಪ್ರಪಂಚದ ಪೆಟ್ಟನ್ನು ಪುನಃ ಪುನಃ ತಿಂದಾದ ಮೇಲೆ ತನ್ನಾತ್ಮನ ಕಡೆ ಅಂತರ್ಮುಖಿಯಾಗುವುದು. ವಿನಾಯಿತಿ ಇಲ್ಲದೆ ಎಲ್ಲರಿಗೂ ಇಂತಹ ಕಾಲ ಪ್ರಾಪ್ತವಾಗುವುದರಲ್ಲಿ ಸಂದೇಹವಿಲ್ಲ. ಕೆಲವರಿಗೆ ಈ ಜನ್ಮದಲ್ಲಿಯೇ ಅದು ಪ್ರಾಪ್ತವಾಗಬಹುದು, ಮತ್ತೆ ಕೆಲವರಿಗೆ ಸಾವಿರಾರು ಜನ್ಮಗಳಾದ ಮೇಲೆ ಪ್ರಾಪ್ತವಾಗಬಹುದು. ಈ ವಿಶ್ವವೆಲ್ಲ ಬ್ರಹ್ಮನಲ್ಲಿಯೇ ಇತ್ತು. ಅವನಿಂದ ಈಗ ಇದು ಹೊರಬಂದಂತಿದೆ. ಪುನಃ ಅಲ್ಲಿಗೆ ಹೋಗಲು ಪ್ರಯತ್ನಿಸುತ್ತಿದೆ. ಡೈನೋಮೋಯಿಂದ ಬಂದ ವಿದ್ಯುತ್ ಶಕ್ತಿ ಹೊರಗೆ ಸಂಚರಿಸಿ ಪುನಃ ಒಂದೆಡೆಗೆ ಹೋಗುವಂತೆ ಇದೆ. ಇದು ಬ್ರಹ್ಮನಿಂದ ಪ್ರಕ್ಷೇಪವಾಗಿ ಸಸ್ಯ ಪ್ರಾಣಿಗಳ ಮೂಲಕ ಸಾಗಿ ಕೊನೆಗೆ ಮನುಷ್ಯನ ಸ್ಥಿತಿಗೆ ಬಂದಿದೆ. ಮಾನವನೇ ಬ್ರಹ್ಮನಿಗೆ ಅತ್ಯಂತ ಸಮೀಪದಲ್ಲಿರುವನು. ನಾವು ಬಂದ ಬ್ರಹ್ಮನ ಬಳಿಗೆ ಹಿಂತಿರುಗಿ ಹೋಗುವುದಕ್ಕೆ ಈ ಜೀವನದ ಮಹಾ ಹೋರಾಟ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.